ರಾತ್ರಿ 11 ಗಂಟೆಗೆ ಲೋಡ್ ಆಗುತ್ತೆ ಅಂತ ಹೇಳಿದ್ರು ಗಾಡಿ. ಈಗ ನೋಡಿದ್ರೆ ಟೈಮು 2:45 ಆಗೈತೆ. ಇನ್ನೊಂದು ಸಲ ಇಲ್ಲಿ ಲೋಡಿಗೆ ಬರಬಾರ್ದು, ಅಷ್ಟು ಬೇಜಾರಾಗ್ಬಿಟ್ಟೈತೆ. ನಿದ್ದೆನೂ ಇಲ್ಲ, ಇತ್ಲಾಗೆ ಲೋಡು ಆಗಿಲ್ಲ. 1.5 ದಿನ ಆಲ್ಟು, ಹೊರಗೆ ಎಲ್ಲ ಸೇರಿ 2 ದಿನ ಆಲ್ಟ್ ಮಾಡಿಸ್ಕೊಂಡವ್ರು ಗಾಡಿನ. ಫ್ರೆಂಡ್ಸ್, ಫೈನಲಿ ಲೋಡ್ ಆಗ್ಬಿಟ್ಟು ರೋಡಲ್ಲಿ ಹೋಗ್ತಾ ಇದ್ದೀನಿ. ಯಾಕೋ ನನ್ನ ದರಿದ್ರ ಹೆಗ್ಲ ಮೇಲೆ ಕುತ್ಕೊಂಡ್ಬಿಡೈತೆ ಬಂದು. ಏನೋ ಏನು ಮಾಡೋಕೆ ಹೋದ್ರೂ ಎಲ್ಲ ಮೇಲೆ ಬರ್ತೈತೆ. ಇಲ್ಲಿ ಬಂದ್ಬಿಟ್ಟು 2 ದಿನ ಆಲ್ಟ್ ಆಯಿತು. ಸವಾಸಲ್ಲ ಫ್ರೆಂಡ್ಸ್. ಈಗ ಹೊರಗೆ ಬಂದೆ, ಬೆಳಗ್ಗೆ 7 ಗಂಟೆ, ಫುಲ್ಲು ಚಳಿ, ಹೇಳ್ಬಾರ್ದು ಪರಿಸ್ಥಿತಿ. ಇದು ಕಾಯಿಲ್ ಲೋಡ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗೆ ಹೋಗ್ಬೇಕು. ಈಗ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲಿಂದ ಒಂದು 12 ಗಂಟೆಗೆ ಹಂಗೆ ಬಿಟ್ಟರೆ ಬೆಂಗಳೂರು ನೈಟ್ 10-10:30 ಅಷ್ಟೊತ್ತಿಗೆ ಪಾಸ್ ಆಗಿಬಿಟ್ರೆ ಆರಾಮಾಗಿ ಮದುವೆಗೆ ಹೋಗ್ಬೋದು. ಒಂದೇ ದಿನ ಟೈಮ್ ಇರುತ್ತೆ. ಆಮೇಲೆ ಇಲ್ಲಾಂದರೆ ಅನ್ಲೋಡ್ ಆಗೋಲ್ಲ, 3-4 ದಿನ ಅಲ್ಲೂ ನಿಂತ್ಕೊಬೇಕಾಗತ್ತೆ. ಒಬ್ಬನೇ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಬಿಡ್ತೀನಿ. ನಿದ್ದೆಗಿದ್ರೆ ಬಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಆಮೇಲೆ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಕನ್ನಡ ಎಂಟ್ರಿ ಆಗ್ಬಿಟ್ಟು ಈಗ ಮುಂದೆ ಒಂದು ಮರೆಮಳ್ಳಿ ಟೋಲ್ ಬಿಟ್ಬಿಟ್ಟು ಮುಂದೆ ಹೋದರೆ ಅಲ್ಲಿ ಇದು ಸಿಗುತ್ತೆ, ಹ್ಯಾಡ್ಬ್ಲೋ ಹಾಕ್ಸ್ಕೊಂಡು ಮುಂದೆ ಹೋಗ್ತಾ ಇರೋದು. ನೋಡಿ ಫ್ರೆಂಡ್ಸ್, ಹೊಸಪೇಟೆ ಡ್ಯಾಮು ಬೆಳಗ್ಗೆ ಒಳ್ಳೆ ವ್ಯೂ. ಈ ಕಡೆ ವಿಂಡೋ ಫ್ಯಾನ್ ಇದೆ. ಮತ್ತು ಹಂಗೆ ಮುಂದೆ ಬಂದರೆ ರೈಟ್ ಸೈಡಲ್ಲಿ ದೊಡ್ಡ ಸಮುದ್ರ ಥರ ಕಾಣಿಸುತ್ತೆ ಡ್ಯಾಮು. ಫ್ರೆಂಡ್ಸ್, ಈಗ ದೊಣ್ಣಳ್ಳಿ ಹತ್ರ ಲೆಫ್ಟ್ ಹೊಡ್ಕೊಂಡೆ ಊರಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಹೋಗೋಣ ಅಂಥೇಳಿ. ಮೊನ್ನೆ ಲಾರಿ ಸುಟ್ಟೋಗಿತ್ತಲ್ಲ, ಇದೇ ಜಾಗ ನೋಡ್ರಿ ಫ್ರೆಂಡ್ಸ್. ಹಿಂದೆಗಡೆ ಹೋಯ್ತು, ನಾನು ತೋರ್ಸೋಕ್ಕಾಗಲಿಲ್ಲ, ಬೇಗ ತೋರಿಸ್ಬೇಕಾಗಿತ್ತು. ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಇದೇ ಜಾಗದಲ್ಲೇ ಹೊಸೂರು ಅಂತ ಬರುತ್ತೆ, ಹೊಸೂರು ಹತ್ರನೇ ಆಕ್ಸಿಡೆಂಟ್ ಆಗಿದ್ದು. ಪಾಪ ಫ್ರೆಂಡ್ಸ್, ಅದು ರೋಡಿಗೆ ಹುಲ್ಲು ಹಾಕಿರ್ತಾರಲ್ಲ, ಆ ಹುಲ್ಲು ಕೆಳಗಡೆ ಇಂಜಿನ್ ಹತ್ರ ಎಲ್ಲ ಸಿಗಾಕೊಂಡು ಬೆಂಕಿ ಎತ್ಕೊಂಡು ಸುಟ್ಟೋಗಿರೋದು. ಏನು ಮಾಡೋಕ್ಕಾಗುತ್ತೆ? ರೈತರ ಕಷ್ಟ ರೈತರಿಗೆ, ನಮ್ಮ ಕಷ್ಟ ನಮಗೆ. ನಾವು ರೈತರ ಮಕ್ಕಳೇ. ಆದ್ರೂ ಆ ರೋಡಿಗೆ ಹಾಕೋದು ತಪ್ಪೇ ಫ್ರೆಂಡ್ಸ್ ಅದು. ಯಾಕಂದರೆ ಈಗ ಗಾಡಿಗಳು, ಇನ್ನೂ ಲಾರಿ ಆದರೆ ಪರವಾಗಿಲ್ಲ, ಏನೋ ಮಿಸ್ ಆಗಿರ್ಬೋದು. ಈ ಕಾರ್ಗಳೆಲ್ಲ ಫುಲ್ಲು ಡೌನ್ ಇರುತ್ತೆ, ಪೆಟ್ರೋಲ್ ಗಾಡಿ. ಆಗ ಈಗ ಅನ್ನೋಷ್ಟೊತ್ತಿಗೆ ಹತ್ಕೊಂಡ್ಬಿಡ್ತವೆ. ನೋಡ್ರಿ, ಇವರೊಬ್ರು ಇಲ್ಲೇ ಎತ್ತಿಟ್ಕೊಂಡವ್ರೆ, ಇಲ್ಲಿ ನಿಂತವ್ರೋಡ ಅಜ್ಜ, ಅವರು ಇಲ್ಲೇ ಎತ್ತಿಟ್ಕೊಂಡವ್ರೆ. ಅವ್ರೂ ಹಾಕ್ಬೇಕು ಅಂತೇಳಿ ಇದೇನೋ ಸಮಸ್ಯೆ ಆಗಿರೋದಕ್ಕೆ ಸೈಡಿಗೆ ಎತ್ತಾಕೊಂಡವ್ರೆ. ಎಲ್ಲ ಅರ್ಧಂಬರ್ಧ ಗಾಡಿ ಓಡಾಡಿದ್ದಾವೆ ಅದ್ರ ಮೇಲೆ, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಜಾಗದಲ್ಲೇ ಆಗಿದ್ದು. ಹಾಯ್ ಫ್ರೆಂಡ್ಸ್, ಫೈನಲಿ ಮನೆಯಿಂದ ಬಿಟ್ಟೆ, ಸ್ನಾನ ಮಾಡಿಕೊಂಡು ಮನೇಲಿ ಹೇಳ್ಬಿಟ್ಟು ಹೊರಟೆ. ಈಗ ನಮ್ಮ ಮನೆ ವೀಡಿಯೋ ನೆಕ್ಸ್ಟ್ ಒಂದ್ಸಲಿ ಮಾಡಬೇಕು ಅಂತ ಮನೆ ಹತ್ರ ಏನೋ ವೀಡಿಯೋ ಮಾಡಲಿಲ್ಲ, ನೆಕ್ಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಮುಂದೆ ಹೋಗೋಣ ಬನ್ನಿ. ನಮ್ಮೂರಿಂದ 3 ಕಿಲೋಮೀಟ್ರ್ ಮುಂದೆ ಈಗ ಕೆರೆಗಳಲ್ಲಿ ಅಂತ ಊರು, ಅಲ್ಲಿ ಹೋಗ್ತಾ ಇದ್ದೀನಿ. ನಮ್ಮೂರ ಹತ್ರ ಎಲ್ಲ ಕೆರೆಗಳು ತುಂಬಿಟ್ಟಿದ್ದಾವೆ, ಹಾಗಾಗಿ ಫುಲ್ ಎಲ್ಲ ಸಂಪಾಗಿದ್ದಾರೆ. ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಿಗೆ ಒಂದು ಕೆರೆ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಅಲ್ಲಿ ಲೆಫ್ಟ್ ಸೈಡಲ್ಲಿರೋದು ಕೆರೆ, ಫುಲ್ಲು ನೀರು ತುಂಬಿದೆ. ಹಾಗಾಗಿ ನಮ್ಮೂರಲ್ಲಿ ಈಗ 48 ವರ್ಷದ ಮುಂಚೆ ಕೆರೆ ತುಂಬಿದ್ವಂತೆ ಇವೆಲ್ಲ. ಈಗ ಕೆರೆ ತುಂಬ್ಕೊಂಡಿದ್ದಾವೆ, ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲೆಲ್ಲ ಫುಲ್ಲು ನೀರು. ಫ್ರೆಂಡ್ಸ್, ಈಗ ಶಿರಾ ಪಾಸಾಗಿ ಮುಂದೆ ಬಂದೆ, ಫುಲ್ಲು ಬಿಸಿಲು. ಟೈರ್ ಚೆಕ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆ ಒಳಗೆ ಬಂದರೆ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಕಣ್ಬಿಡೋಕ್ಕಾಗಂಗಿಲ್ಲ, ಅಷ್ಟು ಬಿಸಿಲಿದೆ. ಟೈರ್ಗಳೆಲ್ಲ ಚೆಕ್ ಮಾಡಿದೆ. ಲೆಫ್ಟ್ ಸೈಡಿಂದು ತಣ್ಣಗಿದ್ದಾವೆ, ರೈಟ್ ಸೈಡು ಫುಲ್ ಹೀಟ್ ಆಗಿಬಿಟ್ಟಿದ್ದಾವೆ. ಸ್ವಲ್ಪ ಈ ಕಡೆ ಸೈಡು ಕಾಯಿಲ್ ಬಾಗಿದೆ,
ಹಂಗಾಗಿ ಸ್ವಲ್ಪ ಈ ಕಡೆ ಸೈಡ್ ಹೀಟ್ ಆಗಿದೆ. ಯಾವುದೋ ಒಂದು ಬೋಲ್ಟು ಉದ್ರೋಗೈತೆ, ನಟ್ಟು ಉದ್ರೋಗ್ಬಿಟ್ಟೈತೆ ಒಂದು. ನೋಡೋಣ ಮುಂದೆ ಎಲ್ಲರೂ ತಗೊಂಡು ಹಾಕ್ಕೊಂಡು. ಲೋಡ್ ನೋಡಿ, ನಾನು ಫುಲ್ಲು ಲೋಡ್ ಆಗುತ್ತೆ ಅಂದ್ಕೊಂಡಿದ್ದೆ. ಒಂದು ಕಾಯಿಲು ಸ್ವಲ್ಪ ರೈಟ್ ಸೈಡಿಗೆ ಸರಿದ್ಬಿಟ್ಟೈತೆ. ಅದಷ್ಟೇ, ಅದು ಏನು ಮಾಡಿದ್ರು ಅದು ನೆಟ್ಟಿಗೆ ಆಗಲ್ಲ, ನೆಟ್ಟಿಗೆ ಇರಲ್ಲ ಅದು. ನೋಡಿ ಫ್ರೆಂಡ್ಸ್, ಇದು ವಿಷಯ. ಕಾಯಿಲ್ ಲೋಡು ಭಾಳ ಡೇಂಜರ್ ಅನ್ನೋದು ಇದಕ್ಕೆ. ನೋಡಿ ಒಂದು ಸೈಡ್ ಪೂರ್ತಿ ಮಲಗಿಬಿಟ್ಟಿದೆ, ಅದು ಮೇಲಿರೋದು ನೋಡಿ ಸುಮ್ಮನೆ ಕುತ್ಕೊಂಡೈತೆ. ಅದು ಏನು ಸಪೋರ್ಟ್ ಇರಲ್ಲ, ಹುಷಾರಾಗಿ ಓಡಿಸ್ಬೇಕು ಇದನ್ನು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಲೊಕೇಶನ್ನು ಇನ್ನೂ ತುಂಬ ದೂರ ಇದೆ, ಹಂಗಾಗಿ ನಾನು ನಿಲ್ಲಿಸೋ ಹಂಗೆ ಇಲ್ಲ, ಪರಿಸ್ಥಿತಿ ಹಂಗಿದೆ. ಇಲ್ಲಾಂದರೆ ಮತ್ತು 4 ದಿನ ಹಾಲ್ಟ್ ಆಗಬೇಕು. ಅದಕ್ಕೋಸ್ಕರ ಕಂಟಿನ್ಯೂ ಓಡಿಸ್ಬಿಡ್ತೀನಿ, ನಿಧಾನ ನೋಡ್ಕೊಂಡು. ನಿನ್ನೆ ರಾತ್ರಿ ಎಲ್ಲ ಫುಲ್ಲು ನಿದ್ದೆ ಇಲ್ಲ, ಮತ್ತೆ ಈಗಲೂ ನಿದ್ದೆ ಇಲ್ದಂಗೆ ಆಗ್ತೈತೆ. ಈಗ ಆಲ್ರೆಡಿ ಹೇಳ್ಬೇಕಂದ್ರೆ ಸೂರ್ಯದೇವ ಇವತ್ತಾದರೂ ಸ್ವಲ್ಪ ಬಿಸಿಲು ಕಡಿಮೆ ಇರಲಪ್ಪ, ಸಾಕಾಗೋಗ್ಬಿಡೈತೆ. 3-4 ದಿನ ಹಾಲ್ಟ್ ಆಗಿದ್ದೀನಿ. ನೀನು ಈ ಥರ ಬಿಸಿಲು ರೋದನೆ ಕೊಟ್ಬಿಟ್ರೆ ನಾನು ಇವತ್ತು ಹೋಗೋಕ್ಕಾಗೋದಿಲ್ಲ. ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು, ಇನ್ನೂ 550 ಕಿಲೋಮೀಟ್ರ್ ಐತೆ. ಈ ಟೈಮ್ ಬಂದ್ಬಿಟ್ಟು ಆಲೇ 4 ಗಂಟೆ. ಹೆಂಗಪ್ಪ ಹಿಂಗೆ ಮಾಡಿದ್ರೆ ನೀನು? ಏನು ಸುಮ್ಮನೆ ಹಾಕೊಂಡು ಕಪ್ತಾ ಇದೀಯ ಬಿಸಿಲು? ಏನಪ್ಪ ನಿನ್ನ ರೋದನೆ ನನಗೆ? ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅವನು ಇಟ್ಟಂಗೆ ನಾವು ಆಡ್ಬೇಕಷ್ಟೇ. ಅವನು ಆಡಿಸ್ದಂಗೆ ನಾವು ಆಡಬೇಕು, ಪರಿಸ್ಥಿತಿ ಹಂಗಿದೆ ಈಗ. ಫ್ರೆಂಡ್ಸ್, ಈಗ ಹೊಸೂರು ಫ್ಲೇವರು ನೈಸ್ ರೋಡ್ ಹತ್ರ ಹೋಗ್ತಾ ಇದ್ದೀನಿ. ನಂದು 2 ಕಿಲೋಮೀಟ್ರ್ ಇದೆ ನೈಸ್ ರೋಡು. ಫ್ರೆಂಡ್ಸ್, 7 ಗಂಟೆ ಅಷ್ಟೊತ್ತಿಗೆ ನಾನು ಹೊಸೂರು ಬಾರ್ಡ್ರ್ ದಾಟಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ನಾನು ನೈಸ್ ರೋಡಿಗೆ ಬರೋಕ್ಕೆ 7 ಗಂಟೆ ಆಗೋಗೈತೆ. ಇಲ್ಲಿಂದ ಇನ್ನೂ ರುಬ್ಬೋದಿದೆ, ರಾತ್ರಿ ಎಲ್ಲ ಅಳ್ಬೇಕು ಇವತ್ತು. ನೋಡೋಣ ಏನಾಗುತ್ತೆ. ಫ್ರೆಂಡ್ಸ್, ಈಗ ಹೊಸೂರು ಕೃಷ್ಣಗಿರಿ ದಾಟಿ ಟಪ್ಪೂರು ಹತ್ತತ್ರ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ದಾರಿನೇ ಸಾಗಲಿಲ್ಲ, ಈಗ ಪರವಾಗಿಲ್ಲ, ಫುಲ್ಲು ಫ್ರೀ ಇದೆ. ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ದೇವ್ರ ದಯದಿಂದ ಅಲ್ಲಿಗೆ ಹೋಗ್ಬಿಟ್ರೆ, ಅನ್ಲೋಡ್ ಆಗ್ಬಿಟ್ರೆ ಸಾಕು. ಸವಾಸ ಅಲ್ಲ, ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಈ ಟ್ರಿಪ್ಪಲ್ಲಿ. ಬನ್ನಿ, ತಪ್ಪೂರು ಘಾಟು ಹೋದ್ಸಲಿ ತೋರಿಸ್ಲಿಲ್ಲ, ಈ ಸಲ ತೋರಿಸ್ತೀನಿ. ಲಾಸ್ಟ್ ಟೈಮ್ ಬಂದಾಗ ತಪ್ಪೂರು ಘಾಟನ್ನ ನಾನು ತೋರಿಸ್ಲಿಲ್ಲ. ಫ್ರೆಂಡ್ಸ್, ಈಗ ತಪ್ಪೂರು ಘಾಟ್ ಹತ್ರ ಬಂದ್ವಿ. ಇನ್ನು 1-1.5 ಕಿಲೋಮೀಟ್ರ್ ಇದೆ. ಟೋಲ್ ಪಾಸ್ ಆಗಿ ಮುಂದೆ ಬಂದಿದ್ದೀನಿ. ಇಲ್ಲಿ ಕಾಣ್ತಾ ಇರೋದು ಇದೆ ನೋಡಿ ಫ್ರೆಂಡ್ಸ್, ಫುಲ್ಲು ಡೌನ್ ಇದೆ ಗಾಡಿ. ಎಷ್ಟು ಆಟೋಮೆಟಿಕ್ ಅದೇ ರೈಸ್ ಆಗ್ತದೆ, ಫುಲ್ ಎತ್ಕೊ ಹೋಗ್ತಾ ಇರುತ್ತೆ. ಸುಮ್ಮನೆ ನಿಧಾನ ಹೋಗಬೇಕು. ನಮ್ದೀಗ ಬರೀ 21 ಟನ್ ಇರೋದ್ರಿಂದ ಅಷ್ಟೊಂದೇನು ಇದಿಲ್ಲ. ಈ ಪಾಸಿಂಗ್ ಟನ್ನೆಲ್ಲ 30 ಟನ್ 35 ಟನ್ ಗಟ್ಟಲೆ ಹಾಕೊಂಬಂದಿರ್ತಾರಲ್ಲ, ಆ ಗಾಡಿಗಳೆಲ್ಲ ಬ್ರೇಕೇ ಹಿಡಿಯಲ್ಲ. ಇಲ್ಲಿ ಇಂಜನ್ ಬ್ರೇಕ್ ಹಾಕ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸಮಸ್ಯೆನೇ. ಹುಷಾರಾಗಿ ಹೋಗ್ಬೇಕು ಫ್ರೆಂಡ್ಸ್. ಅಂದರೆ ಇಲ್ಲಿ ಅದರಲ್ಲೂ ಈ ಬಸ್ನವರೆಲ್ಲ ಇದರಲ್ಲೂ ಓವರ್ಟೇಕ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಅವ್ರದ್ದು ಅಷ್ಟೇ, ಅವ್ರ ಚಾಳಿನೇ ಬಿಡಲ್ಲ. ನೋಡಿ ಅವನು ಎಷ್ಟು ಅವಸರ ಮಾಡ್ತಿದ್ದಾನೆ, ಅದರಲ್ಲಿ ಎಷ್ಟು ಜನ ಮಲಗಿರ್ತಾರೆ ಅನ್ನೋದು ಅವನಿಗೆ ಅರ್ಥ ಇಲ್ಲ. ನೋಡಿ ಏನು ಹೇಳ್ತೀರಾ ಇಂಥವ್ರಿಗೆ? ಫಸ್ಟ್ ಇಂಥವ್ರು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಇದೊಂದು ಟರ್ನು ತುಂಬ ಡೇಂಜರ್ ಇದೆ, ಫುಲ್ಲು ಡೌನ್ ಇರೋದ್ರಿಂದ ಡೇಂಜರ್ ಇದೆ. ಹುಷಾರಾಗೆ ಹೋಗ್ಬೇಕು. ಫೈನಲಿ ದಿಂಡ್ಗಲ್ ಹತ್ರ ಬಂದೆ. ತಪ್ಪೂರು ಘಾಟಿಯಿಂದ ನಾನ್ ಸ್ಟಾಪ್ ನಿಲ್ಲಿಸ್ದಲೇ ಬಂದಿದ್ದೀನಿ. ನಿದ್ದೆ ಫುಲ್ಲು ಎಳೀತಾ ಇದೆ. ಟೈಮ್ ಬಂದು 4 ಗಂಟೆ ಆಗಿದೆ.
ಮಧುರೈ ಇನ್ನೂ 82 ಕಿಲೋಮೀಟ್ರ್ ಇದೆ. ಫುಲ್ಲು ನಿದ್ದೆ ಬಂದುಬಿಟ್ಟಿದೆ ಫ್ರೆಂಡ್ಸ್. ನಾನು ಅಂದ್ಕೊಂಡಿದ್ದ ಟೈಮಿಗೆ ಮಾತ್ರ ಕರೆಕ್ಟಾಗಿ ಬಂದಿದ್ದೀನಿ. ನಿದ್ದೆ ಮಾತ್ರ ಹೇಳ್ಬಾರ್ದು. ಒಬ್ಬನೇ ಇರೋದ್ರಿಂದ ಡಬಲ್ ಡ್ರೈವರ್ ಆಗಿದ್ದಿದ್ರೆ ಇಷ್ಟೆಲ್ಲ ರಿಸ್ಕ್ ಇರ್ತಿರ್ಲಿಲ್ಲ. ಡಬಲ್ ಡ್ರೈವರ್ ಎಲ್ಲ ಹಾಕಿದ್ರೆ ಇದರಲ್ಲಿ ಏನೋ ಗಿಟ್ಟಲ್ಲ, ಕಷ್ಟ ಫ್ರೆಂಡ್ಸ್. ಇದರಲ್ಲಿ ಇಲ್ಲೊಬ್ರು ಯಾರೋ ಟೋಲ್ ಹತ್ರ ಎಂಟ್ರಿ ಕೊಡು ಎಂಟ್ರಿ ಅಂದರು ಪೊಲೀಸು. ಯಾವ ಎಂಟ್ರಿನಪ್ಪ ಅಂದ್ರು ಕೂಡಲೇ ಸೈಲೆಂಟ್ ಆದ. ಹೋಗಿ ಪೋ ಅಂದ. ನೋಡಿ, ಬಕ್ರ ಮಾಡೋರು ಜಾಸ್ತಿ ಇರ್ತಾರೆ, ಬಕ್ರ ಆಗಕ್ಕೆ ಹೋಗಬೇಡಿ. ಯಾರಿಗೂ ಕಾಸು ಕೊಡೋ ಅವಶ್ಯಕತೆ ಇರಲ್ಲ. ಎಲ್ಲ ಎದುರಿಸಿ ಅದು ಇದು ಅಂತೇಳಿ ಇದು ಮಾಡ್ತಾರೆ. ಹುಷಾರಾಗಿ ಇರಬೇಕು ಫ್ರೆಂಡ್ಸ್ ಎಲ್ಲ. ಫ್ರೆಂಡ್ಸ್, ಮಧುರೈ ಹತ್ರ ಬಂದೆ. ಮಧುರೈ ಹತ್ರ ಬಂದು ಇನ್ನು 30 ಕಿಲೋಮೀಟ್ರ್ ಇದೆ ಲೊಕೇಶನ್ನು. ಮಧುರೈ ದಾಟಿ ಆ ಕಡೆ ಇರೋದು ಫ್ಯಾಕ್ಟ್ರಿ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್. ಇಲ್ಲಿ ಚಳಿ ತಡ್ಕೊಳಕ್ಕೆ ಆಗ್ತಿಲ್ಲ. ನಾನು ಜಾಕೆಟ್ ಏನು ತಂದಿಲ್ಲ. ಮತ್ತು ನಿದ್ರೆ ಬೇರೆ ಅಷ್ಟೇ ನಿದ್ರೆ ಹಿಡಿತಾ ಇತ್ತು. ಇವ್ರಿಗೆ ಫೋನ್ ಮಾಡಿಕೊಂಡು, ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿಕೊಂಡು, ಡ್ರೈವರ್ಗಳಿಗೆಲ್ಲ ಪಾಪ ಅವರು ನಿದ್ದೆ ಕಟ್ತಾ ಇರ್ತಾರಲ್ಲ, ಅವ್ರ ಹತ್ರ ಮಾತಾಡ್ಕೊಂತ ಹಂಗೆ ಹಿಂಗೆ ಅಂದ್ಕೊಂತ ಹೆಂಗೋ ಬಂದೇ ಬಿಟ್ಟೆ. ಆದರೂ ನಿದ್ದೆ ಈಗಲೂ ಎಳಿತಾ ಇದೆ. ಸುಮ್ಮನೆ ಒಂದು ಸ್ವಲ್ಪ ಮಾತಾಡೋದು ಕೈ ಬಿಟ್ಟರೆ ಸಾಕು, ಕಣ್ಣು ಮುಚ್ಕೊಂಡು ಬರುತ್ತೆ. ಅತಿ ನಿದ್ದೆ ಕಟ್ಕೊಂಡು ಹೊಡೆಯೋದು ಒಳ್ಳೇದಲ್ಲ. ಆದರೂ ಇವತ್ತು ರಿಸ್ಕ್ ಇಟ್ಕೊಂಡು ಹೊಡಿತಾ ಇದ್ದೀನಿ. ನಾನು ಇವತ್ತು ಗಾಡಿ ಓಡಿಸ್ಲಿಲ್ಲ ಅಂದರೆ ರಿಸ್ಕ್ ಇಟ್ಕೊಂಡು 4 ದಿನ ಇಲ್ಲೇ ನಿದ್ರೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ರಿಸ್ಕ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಫೈನಲಿ ಅನ್ಲೋಡ್ ಆಯಿತು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಲೋಡಿಂಗ್ ಎಲ್ಲಿ ಅಂತ ನೋಡಬೇಕು. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.